ಇನ್ನು VJNL ಅಂದರೆ ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡಿನ ಎಮ್ ಡಿ ಆಗಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿತು. ನನ್ನನ್ನು ಪೋಸ್ಟಿಂಗ್ ಮಾಡಿಸಿದ್ದು ಇವತ್ತು ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಅಂತ ಹಿರಿಯೂರಿನ ಕಾಂಗ್ರೆಸ್ ಪಕ್ಷದ ಮುಂದಿನ ಬೈ ಎಲೆಕ್ಷನ್ಸಿನ ಆಕಾಂಕ್ಷಿ ಆಗಿರುವಂತಹ ಸಂಚಿತಯ್ಯ ಅವರು ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ. VJNL ಲಿಮಿಟೆಡಿನ ಎಮ್ ಡಿ ಆಗಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿತ್ತು. ಪೋಸ್ಟಿಂಗ್ ಹಾಕಿಸಿದ್ದು CM DK ಶಿವಕುಮಾರ್. ಎಸ್, ಇವತ್ತಿನ CM DK ಶಿವಕುಮಾರ್. ಹಿರಿಯೂರು ಕೈ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ. CM DK ಶಿವಕುಮಾರ್ಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಯಾಕೆಂತಂದರೆ ನನ್ನನ್ನು MD ಮಾಡಿದ್ದು ಅವರೇ. ಸೇವೆ ಮಾಡಲು ನನಗೊಂದು ಅವಕಾಶ ಕೊಡಿ ಅಂತ ಇವತ್ತು ಜನಗಳ ಮುಂದೆ ಮಾತಾಡಿದರು ಸಣ್ಣ ಚಿತ್ತಯ್ಯ. ನಾನು ನಿಮ್ಮ ಸೇವೆ ಮಾಡಬೇಕೆಂದೇ ರಾಜಕಾರಣಕ್ಕೆ ಬರ್ತಿದ್ದೀನಿ ಅಂತ ಸಣ್ಣ ಚಿತ್ತಯ್ಯ ಹೇಳಿದ್ದಾರೆ. ಈಗ ನಾವು ತುಂಗಾ ನದಿಯಿಂದ ನೀರೆತ್ತಲೇಬೇಕು, ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರು ಲಿಫ್ಟ್ ಮಾಡ್ತೇನೆ ಅನ್ನುವಂತಹ ಮಾತನ್ನು ಇವತ್ತು ಸಣ್ಣ ಚಿತ್ತಯ್ಯ ಜನರಿಗೆ ಹೇಳಿದ್ದಾರೆ. ಅಕ್ಟೋಬರ್ 2 ಒಳಗಡೆ 17.4 TMC ನೀರನ್ನು ಲಿಫ್ಟ್ ಮಾಡೋಣ, ಈ ಬಗ್ಗೆ ನಾನು ನಿಮಗೆ ಭರವಸೆ ಕೊಡ್ತಿದ್ದೇನೆ ಅನ್ನುವಂತಹ ಮಾತನ್ನು ಸಣ್ಣ ಚಿತ್ತಯ್ಯನವರು ಹೇಳಿದ್ದಾರೆ. ಕೈ ಪಕ್ಷದ ಮುಂದಿನ ಬೈ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಸಣ್ಣ ಚಿತ್ತಯ್ಯನವರು ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ನ ಎಮ್ ಡಿ ಆಗಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಜಸ್ಟ್ ಬಿಕಾಸ್ ಆಫ್ DK ಶಿವಕುಮಾರ್. ಪೋಸ್ಟಿಂಗ್ ಹಾಕಿಸಿದ್ದೆ DK ಶಿವಕುಮಾರ್ ಅವರು. ಹಿರಿಯೂರು ಕೈ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ. CM DK ಶಿವಕುಮಾರ್ಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು DK ಶಿವಕುಮಾರ್. ನನಗೆ ನಿಮ್ಮ ಸೇವೆ ಮಾಡುವಂತಹ ಒಂದು ಅವಕಾಶವನ್ನು ಕೊಡಿ, ಒಂದು ಅವಕಾಶ ಕೊಡಿ. ನಾನು ನಿಮ್ಮ ಸೇವೆ ಮಾಡಬೇಕು ಅಂತಾನೆ ಇವತ್ತು ರಿಟೈರ್ಡ್ ಲೈಫನ್ನು ಲೀಡ್ ಮಾಡದೆ ಪಾಲಿಟಿಕ್ಸಿಗೆ ಬರ್ತಾ ಇದ್ದೀನಿ. ಈಗ ನಾವು ತುಂಗಾ ನದಿಯಿಂದ ನೀರು ಎತ್ತಬೇಕು, ಭದ್ರಾ ಮೇಲ್ದಂಡೆಯ ಕಾರ್ಯ ಏನಿದೆ ಅದನ್ನು ನಾವು ಸಂಪನ್ನವಾಗಿ ಮಾಡಲೇಬೇಕು. 17.9 TMC ನೀರನ್ನು ಹೆಂಗಾದರೂ ಮಾಡಿ ನಾನು ತೆಗೆದುಕೊಂಡು ಬರ್ತೀನಿ ಅಂತ ಇವತ್ತು ಸಣ್ಣ ಚಿತ್ತಯ್ಯನವರು ಹಿರಿಯೂರು ಕ್ಷೇತ್ರದ ಜನರಿಗೆ ಹೇಳಿದರು. ಈಗ ತಾನೇ ಕಳೆದ ತಿಂಗಳಲ್ಲಿ ಜಲಸಂಪನ್ಮೂಲ ಸಚಿವರು ವಹಿಸ್ಕೊಂಡಾಗ ನನಗೆ ತುಂಬ ಅಳವರು. ರಾಮಲಿಂಗಾರೆಡ್ಡಿ ಸಾಹೇಬರು, ಹಸಿವಿನಂತ ಮನಸ್ಸು ಎಲ್ಲ ಬ್ರೀಫ್ ಮಾಡಿ ನಾನು ಬಂದೆ. ಈಗಾಗಲೇ ಇನ್ಸ್ಪೆಕ್ಷನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅಕ್ಟೋಬರ್ 2 ತಿಪ್ಪಸ್ವಾಮಿ ಅವರೇ, ನನಗೆ ನೀವು ಜೋರು ಮಾಡೋದು ಗೊತ್ತು. ನನಗೆ ಲಿಫ್ಟ್ ಮಾಡಿ ನಿಮ್ಮನ್ನೆಲ್ಲ ನಾನು ಕೊಂಡಿಯಾಗಿ ಕರ್ಕೊಂಡೋಗಿ ಫಸ್ಟ್ ನೀರೆತ್ತಾನ. ನಮ್ಮ ರಾಜ್ಯದಲ್ಲಿ ತುಂಗಾ ಜಲಾನಯನ ಪ್ರದೇಶದಲ್ಲಿ 135 TMC ನೀರಿರೋದು. TMC ಅಂದ್ರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಎಲ್ಲರಿಗೂ ಗೊತ್ತಿರಲಿ. TMC ಅಂದ್ರೆ 1000 ಮೀಟರ್ ಹಿಂಗೆ, 1000 ಮೀಟರ್ ಹಿಂಗೆ, ಕೆಳಿ ಗುಂಡಿ 30 ಮೀಟರ್. 1 ಕಿಲೋಮೀಟರು 1 ಕಿಲೋಮೀಟರ್ ಬೈ 30 ಮೀಟರ್ ಗುಂಡಿ ಹೊಡೆದ್ರೆ ಅದನ್ನ ತುಂಬಿದ್ರೆ ಅದು 1 TMC ಆಗ್ತೈತೆ. ಅಂಥದ್ದು ಭದ್ರಾಗೆ 29.9 TMC ಭದ್ರಾ ಮೇಲ್ದಂಡೆ ಯೋಜನೆಗೆ ಅಲೋಕೇಶನ್ ಇಟ್ಟವ್ರೆ, ಕೊಟ್ಟವ್ರೆ. ಅದರಲ್ಲಿ 17.4 TMC ತುಂಗಾದಿಂದ ಭದ್ರಾ ನೀರು ತರಲೇಬೇಕು. ನಾವು ತಂದಿಲ್ಲ ಅಂದ್ರೆ ಶಿವಮೊಗ್ಗದವರು ದಾವಣಗೆರೆ ಬರ್ತಾರೆ. ನಿಮ್ಮ ನೀರು ನೀವು ತಗೊಂಡೋಗಿ ನನಗೆ ಹೇಳವ್ರೆ ಬಸವರಾಜಪ್ಪನವ್ರು. ನನಗೆ ಗಲಾಟೆ ಆಗೈತೆ. ನಾನು ಎಷ್ಟೋ ಸಾರಿ ಈಗ ತಾನೇ ಕಳೆದ ತಿಂಗಳಲ್ಲಿ ಜಲಸಂಪನ್ಮೂಲ ಸಚಿವರು ವಹಿಸ್ಕೊಂಡಾಗ ನನಗೆ ತುಂಬ ಅಳವರು. ರಾಮಲಿಂಗಾರೆಡ್ಡಿ ಸಾಹೇಬರು, ಹಸಿವಿನಂತ ಮನಸ್ಸು ಎಲ್ಲ ಬ್ರೀಫ್ ಮಾಡಿ ನಾನು ಬಂದೆ. ಈಗಾಗಲೇ ಇನ್ಸ್ಪೆಕ್ಷನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅಕ್ಟೋಬರ್ 2 ತಿಪ್ಪಸ್ವಾಮಿ ಅವರೇ, ನನಗೆ ನೀವು ಜೋರು ಮಾಡೋದು ಗೊತ್ತು. ನನಗೆ ಲಿಫ್ಟ್ ಮಾಡಿ ನಿಮ್ಮನ್ನೆಲ್ಲ ನಾನು ಕೊಂಡಿಯಾಗಿ ಕರ್ಕೊಂಡೋಗಿ ಫಸ್ಟ್ ನೀರೆತ್ತಾನ. ನಮ್ಮ ರಾಜ್ಯದಲ್ಲಿ ತುಂಗಾ ಜಲಾನಯನ ಪ್ರದೇಶದಲ್ಲಿ 135 TMC ನೀರು. ಇದು ಮುಂಬರುವಂತಹ ಹಿರಿಯೂರಿನ ಬೈ ಎಲೆಕ್ಷನ್ಸಿನ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಆಗಿರುವಂತಹ, ಕಾಂಗ್ರೆಸ್ ಪಕ್ಷದ ಟಿಕೆಟಿನ ಆಕಾಂಕ್ಷಿ ಆಗಿರುವಂತಹ ಸಣ್ಣ ಚಿತ್ತಯ್ಯನವರ ಮಾತು. DK ಶಿವಕುಮಾರ್ ಅವರ ಬೆಂಬಲದಿಂದ ನಾನು ಅಲ್ಲಿ MD ಆಗಿದ್ದು, ಅಂದರೆ ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ಡಿನ ಮಾಜಿ ನಿರ್ದೇಶಕರು ಹೇಳಿರುವಂತಹ ಮಾತು. ನಾನು ನಿರ್ದೇಶಕ ಆಗೋದಕ್ಕೆ MD ಆಗೋದಕ್ಕೆ ಕಾರಣನೇ DK ಶಿವಕುಮಾರ್. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಸೇವೆ ಮಾಡಬೇಕು ಅಂತ ಪೊಲಿಟಿಕ್ಸಿಗೆ ಬಂದಿದ್ದೀನಿ. ನಾವು ತುಂಗಾ ನದಿಯ ನೀರನ್ನು
ಎತ್ತಬೇಕಾಗಿದೆ, ಭದ್ರಾ ಮೇಲ್ದಂಡೆ ಯೋಜನೆ ನೀರನ್ನು ಎತ್ತಬೇಕಾಗಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡಿದ್ದೀನಿ, ನಿಮ್ಮ ನೀರನ್ನು ನೀವು ತೆಗೆದುಕೊಳ್ಳಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ನಾನು ಪೋಸ್ಟಿಂಗ್ ಹಾಕಿಸಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅಂದರೆ ಈಗಲೇ ಭರವಸೆಯನ್ನು ಕೊಡ್ತಾ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಸಣ್ಣ ಚಿತ್ತಯ್ಯನವರು. ಇದು ಒಂದು ಕಡೆ ಬಹುತೇಕ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಅವರ ಮಾತಿನಲ್ಲಿ ಅಥವಾ ಆ ವಾತಾವರಣದಲ್ಲಿ ಹಿರಿಯೂರಿನಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಣ್ಣ ಚಿತ್ತಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಎಲೆಕ್ಷನ್ನ ನಿಂತು ಗೆಲ್ಲುವುದು ಬಹುತೇಕ ಖಚಿತ ಅನ್ನುವಂತಹ ಮಾತುಕತೆಗಳು ಈಗ ಕೇಳಿ ಬರ್ತಾ ಇದೆ.